ಇಂದು ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಆದಿವಾಸಿ ನಾಯಕ ಶ್ರೀ ಭಗವಾನ್ ಬಿರ್ಸಾ ಮುಂಡಾರವರ 150ನೇ ಜಯಂತಿ ಅಂಗವಾಗಿ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ಹಾಗೂ ಪುರಸಭಾಧ್ಯಕ್ಷರಾದ ಕಿರಣ್ ಗೌಡರವರು ಬಿರ್ಸಾ ಮುಂಡಾರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಏನು ನಮ್ಮ ಜೀವ ಕಾಲು ಉಳಿಬೇಕು, ನೀರು ನಮ್ಮದು ಅಂತ ಹೇಳಿ ಅವರು ಹೋರಾಟ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾವೆಲ್ಲ ಮಿಸ್ಬೇಕಾಗಿದೆ. ಇವತ್ತು ಏನು ನಮ್ಮ ಜನಾಂಗಕ್ಕೆ ನಾವೇನು ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಬಿರ್ಸಾ ಮುಂಡಾ ಅವರು ಹಿಂದೆ ಆಗಿನ ಕಾಲದಲ್ಲಿ ನಮ್ಮ ಹಕ್ಕುಗಾಗಿ ಓಡಾಡಿದ್ದಾರೆ. ಅವರ ಒಂದು ಡಾಕ್ಟರ್ ಈ ಪ್ರತಿವರ್ಷ ಸರ್ಕಾರ, ಕೇಂದ್ರ ಸರ್ಕಾರ ಬಿರ್ಸಾ ಮುಂಡಾ ಜಯಂತಿ ಡಾಕ್ಟರ್ನ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರದಲ್ಲೂ ಆಲೋಚನೆ ಮಾಡಲಿಕ್ಕೆ ಅವರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ನಾವೆಲ್ಲ ಪೇಪರ್ನೆಲ್ಲ ನೋಡಿದ್ದೀವಿ. ಅವರು ಚಿತ್ರಕೂಟಕ್ಕೆ ಬಂದಾಗ ಅಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಮುಂದೆ ದಿನಗಳಲ್ಲಿ ಖಂಡಿತವಾಗ್ಲೂ ಅವ್ರ ಮೇಲೆ ಒತ್ತಡ ಹಾಕಿ ಸರ್ಕಾರದಲ್ಲಿ ಆಗಬೇಕಾಗುತ್ತೆ. ಏನಿಲ್ಲ ನಮಗೆ ಎಷ್ಟು ಇಲ್ಲ ನೋಡ್ತಿದ್ದ ಅಲೆಮಾರಿ ಮಾಡಿದರೆ ಅದು ನಮಗೆ ಬಿರ್ಸಾ ಮುಂಡಾ ನಿಲ್ಲಬೇಕು ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಸರ್ಕಾರದ ಜನತೆಗೆ ತರಾದ ಕೆಲಸ ಮಾಡ್ತೀನಿ. ಜೊತೆಗೆ ಇವತ್ತು ಏನು ಈ ಕಾರ್ಯಕ್ರಮನ ಆಗಲು ಖಂಡಿತ ಸರ್ಕಾರದ ಮಟ್ಟದಲ್ಲೇ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆದರೆ ಮೊದಲನೇದಾಗಿ ನಾನು ನಿಮಗೆಲ್ಲ ಹೇಳೋದೇನು ಅಂದರೆ, ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ನಮ್ಮಲ್ಲೇ ಒಂದು ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗ್ತಿರ್ತವೆ ನಮ್ಮ ಸಮಾಜಗಳಲ್ಲಿ. ಬೇರೆ ಥರ ಅಲ್ಲ, ಈಗ ಬೇರೆ ಜನಾಂಗದ ಜೊತೆ ಅಲ್ಲ, ನಮ್ಮ ಜನಾಂಗದಲ್ಲಿ ನಮ್ಮವರಲ್ಲೇ ಒಂಥರ ಅಸಮಾಧಾನಗಳು ಜಾಸ್ತಿ ಆಗ್ತಿರ್ತವೆ. ಸೊ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಯಾಕೆಂದರೆ ಇವತ್ತು ನೀವು ಏನು ನಮ್ಮ ಹಕ್ಕನ್ನ ಹೋರಾಟಕ್ಕೆ ಇರಬೇಕು, ಏನು ಬೆಳೆಸುವುದರಿಗೆ ಅವಕಾಶಗಳು ಮಾಡ್ತೀವಿ ಅಂತ ಹೇಳಿ ಮಾತುಗಳು ಒಗ್ಗಟ್ಟಾಗಿದೆ, ಅನುಕೂಲ ಆಗ್ತದೆ. ಅದು ಬಿಟ್ಟು ಏನು ಮಾಡ್ತಾರೆ, ಕೆಲವು ಸಮಯ ನಾವು ಆ ಪಾರ್ಟಿಯನ್ನು ಮುಗಿಸ್ಕೊಂಡಿದ್ದೀವಿ, ನಾವ್ಯಾಕೆ ಮುಖ್ಯಮಂತ್ರಿಗಳಲ್ಲಿ ಹೋಗ್ಬೇಕು, ನಾವ್ಯಾಕೆ MLA ಹೋಗ್ಬೇಕು ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ಸಮಸ್ಯೆಗಳು ಆಗ್ತವೆ. ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದು ಇವತ್ತು ಸರ್ಕಾರಗಳು ಸುಪ್ರೀಂಕೋರ್ಟ್ಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಸೊ ಆ ರೀತಿಯಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಎಲ್ಲ ಸಮಾಜದವ್ರಿಗೂ ಸ್ಥಾನಮಾನ ಕೂಡ ಪಕ್ಷ ಇದೆ. ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅನೇಕ ಚಿಕ್ಕಮಗಳೂರು ಕೂಡ ಬಗ್ಗೆ ಭಾರಿ ಆಪ್ತ ಸ್ನೇಹಿತರು ಅವ್ರ ಮುಖಾಂತರ ಕೆಲಸ ಮಾಡ್ತಾ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ದೂರಿಯಾಗಿ ನಡೆಯಲಿ ಅಂತ ಆಶಿಸ್ತಾ, ಬಿರ್ಸಾ ಮುಂಡಾ ಅವರನ್ನು ಜ್ಞಾಪಿಸಿಕೊಳ್ಳಲು ಬರೀ ಜಯಂತಿಗತೆ ಯಾವಾಗ ಅವರು ನಡೆಸಿಕೊಂಡು ನಮ್ಮ ಹಕ್ಕಿಗೆ ಅರ್ಥ ಮಾಡ್ತಾರೆ. ಹೇಳ್ತಾ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವಕ್ಕೆ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡಿಸಬೇಕು ಅಂತ ಅವರಿಗೆ